ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಬೇಕು ಅನ್ನೋ ಬೇಡಿಕೆ ಈಗ ಹೆಚ್ಚಾಗಿದೆ. ನಿನ್ನೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ದೇಶ್ ಬಚಾವೋ ಆಂದೋಲನಕ್ಕೆ ಜನಸೇನಾ ಕರೆ ನೀಡಿತ್ತು. ಆದರೆ ಹೋರಾಟ ಅಷ್ಟೇನೂ ಯಶಸ್ವಿಯಾಗಲಿಲ್ಲ. ಈಗ ಮತ್ತೆ ವೈಎಸ್ಆರ್ ಕಾಂಗ್ರೆಸ್ ಆಂಧ್ರ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದೆ. ವಿಶೇಷ ಸ್ಥಾನಮಾನಕ್ಕಾಗಿ ನಮ್ಮ ಹೋರಾಟ ಅನ್ನೋ ಘೋಷಣೆ ಯಾರನ್ನು ಲೆಕ್ಕಿಸದೆ ಪ್ರತಿಭಟನಾಕಾರರನ್ನ ಹೊತ್ತೊಯ್ದು ಗಾಡಿಗೆ ತುಂಬಿಸುತ್ತಿರೋ ಪೊಲೀಸರು. ಇದು ನಿನ್ನೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ನಡೆದ ದೇಶ ಬಚಾವೋ ಹೋರಾಟದ ದೃಶ್ಯಗಳು. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹಿಸಿ ನಿನ್ನೆ ಜನಸೇನಾ ಪಕ್ಷ ಕರೆ ಕೊಟ್ಟಿದ್ದ ಆಂದೋಲನ ಯಶಸ್ವಿಯಾಗಲಿಲ್ಲ. ಪಕ್ಷಾತೀತವಾಗಿ ವಿರೋಧ ಪಕ್ಷಗಳ ಕಾರ್ಯಕರ್ತರು ಆಂಧ್ರದ ಯುವ ಜನತೆ ಹೋರಾಟದಲ್ಲಿ ಭಾಗವಹಿಸಲು ಮುಂದಾಗಿದ್ದರು. ಆದರೆ ಹೋರಾಟಗಾರರು ಕಾಣಿಸಿಕೊಳ್ಳುತ್ತಿದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದರು. ಇತ್ತ ಹೋರಾಟದಲ್ಲಿ ಭಾಗವಹಿಸಲು ಹೈದರಾಬಾದ್ನಿಂದ ವಿಶಾಖಪಟ್ಟಣಂಗೆ ಬಂದ ಆಂಧ್ರದ ವಿಪಕ್ಷ ನಾಯಕ ವೈಎಸ್ಆರ್ ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿಯನ್ನ ಪೊಲೀಸರು ಏರ್ಪೋರ್ಟ್ನಲ್ಲಿ ತಡೆದು 3 ಗಂಟೆಗಳ ಕಾಲ ಅವರನ್ನ ವಶಕ್ಕೆ ತೆಗೆದುಕೊಂಡು ಬಳಿಕ ಬಲವಂತವಾಗಿ ಅವರನ್ನ ಹೈದರಾಬಾದ್ಗೆ ವಾಪಸ್ ಕಳಿಸಲಾಯಿತು. ಸರ್ಕಾರ ತಮ್ಮ ಹೋರಾಟದ ಹಕ್ಕನ್ನೇ ಕಿತ್ತುಕೊಳ್ತಿದೆ ಅಂತ ಜಗನ್ ಹೈದರಾಬಾದ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಇವತ್ತು ಮತ್ತೆ ಪ್ರತಿಭಟನೆಗೆ ವೈಎಸ್ಆರ್ ಕಾಂಗ್ರೆಸ್ ಕರೆ ನೀಡಿದೆ. ప్రత్యేక హోదాకు చంద్రబాబు నాయుడు గారు అడ్డు తగులుతున్న వైఖరికి నిరసనగా ರಾಷ್ಟ್ರ ವ್ಯಾಪ್తంగా ವಿಶೇಷ ಸ್ಥಾನಮಾನ ಪಡೆಯಲು ಅಡ್ಡಿಪಡಿಸ್ತಾ ಇರೋ ಚಂದ್ರಬಾಬು ನಾಯ್ಡು ಅವರ ಧೋರಣೆ ವಿರೋಧಿಸಿ ಇವತ್ತು ಮತ್ತೆ ರಾಜ್ಯಾದ್ಯಂತ ಆಂದೋಲನ ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತೇನೆ. ವಿಶೇಷ ಸ್ಥಾನಮಾನ ಅನ್ನೋದು ನಮ್ಮ ಉಸಿರು. ಇದಕ್ಕಾಗಿ ನಾವು ಹೋರಾಡದಿದ್ರೆ ಅದನ್ನ ಚಂದ್ರಬಾಬು ನಾಯ್ಡು ಮರೆಯುವಂತೆ ಮಾಡ್ತಾರೆ. అది చంద్రబాబు నాయుడు గారి దగ్గరుండి మర్చిపోయేట్టుగా చేస్తారు. ಇತ್ತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾತ್ರ ಈಗಲೂ ದೇಶ ಬಚಾವ್ ಹೋರಾಟವನ್ನ ವಿರೋಧಿಸುತ್ತಿದ್ದಾರೆ. ಅಲ್ಲದೆ ವೈಎಸ್ಆರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಚಂದ್ರಬಾಬು ನಾಯ್ಡು ಅವರು ಗುಂಡಗಿರಿಯನ್ನ ನಡೆಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದೆಡೆ ದೇಶ ಉಗ್ರರ ಉಪಟಳದಿಂದ ನರಳುತ್ತಿದೆ. ಹೀಗಾಗಿ ಆಯ್ದ ನಗರದಲ್ಲಿ ಗಣರಾಜ್ಯೋತ್ಸವದ ದಿನದಂದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಅಂತ ಪೊಲೀಸರ ಕ್ರಮವನ್ನ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. పోలీసులు ఏంటండి అందరికి రక్షణ ఇస్తారు, మీకు ఇస్తారు, వాళ్ళకు ఇస్తారు, ప్రజలకు ఇస్తారు, అందరికీ సెక్యూరిటీ వల్ల ಪೊಲೀಸರು ಭದ್ರತೆ ದೃಷ್ಟಿಯಿಂದ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಕೆಲವರು ತಮ್ಮ ರಾಜಕೀಯ ಉದ್ದೇಶಕ್ಕಾಗಿ ವಿದ್ಯಾರ್ಥಿಗಳ ಯುವಜನರ ಭವಿಷ್ಯದ ಜೊತೆ ಆಟವಾಡುತ್ತಿದ್ದಾರೆ. ಭದ್ರತೆ ನೀಡೋದು ಪೊಲೀಸರ ಕರ್ತವ್ಯ. ಅದಕ್ಕೆ ಏನು ಕ್ರಮ ಬೇಕೋ ಅದನ್ನು ಅವರು ತೆಗೆದುಕೊಂಡಿದ್ದಾರೆ. ఎవరిని బెదిరిస్తారు మీరు? చట్టాన్ని మీ చేతుల్లో తీసుకోవడం ఏంటని అడుగుతాను. ಇದೇ ವೇಳೆ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹಿಸಿ ಪ್ರತಿಭಟನೆಗೆ ಕರೆ ನೀಡಿದ್ದನ್ನ ಮತ್ತೊಮ್ಮೆ ಟೀಕಿಸಿದ ಸಿಎಂ ಈಗಾಗಲೇ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿದೆ. ಅಲ್ಲದೆ ಆಂಧ್ರ ಸರ್ಕಾರ ಕೂಡ 2.81 ಲಕ್ಷ ಕೋಟಿ ಬಂಡವಾಳ ಹೂಡಲು ವಿವಿಧ ಕಂಪನಿಗಳನ್ನ ಆಹ್ವಾನಿಸಿದೆ. ಹೀಗೆ ಪ್ರತಿಭಟನೆ ಮಾಡಿದ್ರೆ ಹೂಡಿಕೆದಾರರ ಮೇಲೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು. ಇನ್ನು ನಿನ್ನೆ ಆಂಧ್ರ ಸರ್ಕಾರ ಹೋರಾಟ ಹತ್ತಿಕ್ಕಿದ್ದನ್ನ ಜನಸೇನಾ ಸಂಸ್ಥಾಪಕ ನಟ ಪವನ್ ಕಲ್ಯಾಣ್ ಕೂಡ ಖಂಡಿಸಿದ್ದಾರೆ. ಈ ಸಂಬಂಧ ಇವತ್ತು ಸುದ್ದಿಗೋಷ್ಠಿ ನಡೆಸುವುದಾಗಿ ಹೇಳಿದ್ದಾರೆ. ವಿಶೇಷ ಸ್ಥಾನಮಾನದ ಹೋರಾಟ ಆಂಧ್ರದಲ್ಲಿ ರಾಜಕೀಯ ತಿರುವು ಪಡೆದಿರುವುದಂತೂ ಸುಳ್ಳಲ್ಲ. ರಮಾ ಟಿವಿ9 ಹೈದರಾಬಾದ್.